ಜಾತಿ ಗಣತಿ ಸಮೀಕ್ಷೆ ವಿರೋಧಕ್ಕೆ ಜಗ್ತಾ ಇಲ್ಲ ಸಿಎಂ. ನಿಗದಿಯಂತೆಯೇ ಜಾತಿ ಗಣತಿಯ ಸಮೀಕ್ಷೆ ನಡೆಯುತ್ತೆ ಅನ್ನೋ ಮಾಹಿತಿಗಳೀಗ ಸಿಗ್ತಾ ಇದೆ. ಸೆಪ್ಟೆಂಬರ್ 22ರಿಂದಲೇ ಜಾತಿ ಗಣತಿಯ ಸಮೀಕ್ಷೆಯನ್ನ ಮೊದಲು ನಿಗದಿ ಮಾಡಿಕೊಂಡಿದ್ರಲ್ಲ, ಅದರ ಪ್ರಕಾರ ಈಗ ಸಮೀಕ್ಷೆ ನಡೆಸೋದಕ್ಕೆ ತಯಾರಿಗಳಾಗಿದೆ. ಸಿದ್ದರಾಮಯ್ಯ ಅವರು ಅದನ್ನ ಮುಂದಕ್ಕೆ ಹಾಕೋದಕ್ಕೆ ಅಥವಾ ಅದಕ್ಕೆ ವಿರಾಮ ಇಡುವಂತ ಕೆಲಸವನ್ನ ಮಾಡ್ತಾ ಇಲ್ಲ. ಗೊಂದಲಗಳಿಗೆ ತೆರೆ ಎಳೆಯೋದಕ್ಕೆ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ಆಯೋಗದ ಜೊತೆ ಚರ್ಚೆ ಮಾಡುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಿಂದೆ ಹೇಳದಂಗೆ ಸೆಪ್ಟೆಂಬರ್ 22ರಿಂದಲೇ ಸೋಮವಾರದಿಂದಲೇ ಸಮೀಕ್ಷೆ ನಡೆಯುತ್ತೆ. ಈಗ ಒಂದಿಷ್ಟು ಗೊಂದಲಗಳೇನು ಕ್ರಿಯೇಟ್ ಆಗಿದೆ. ಹೆಚ್ಚುವರಿಯಾಗಿ 331 ಜಾತಿಗಳ ಕಾಲಮ್ ಎಲ್ಲ ಹಾಕಿರೋದಕ್ಕೆ ಗೊಂದಲಗಳು ಕ್ರಿಯೇಟ್ ಆಗಿತ್ತಲ್ಲ, ಅದಕ್ಕೆ ಬ್ರೇಕ್ ಅನ್ನ ಹಾಕಲಾಗ್ತಾ ಇದೆ. ಇನ್ನು ಹಿಂದೂ ಹೆಸರಿನ ಮುಂದೆ ಕ್ರಿಶ್ಚಿಯನ್ ಕಾಲಮ್ಗೂ ಕೂಡ ತಡೆಯನ್ನ ನೀಡಲಾಗಿದೆ. ಅಂದ್ರೆ ಅದನ್ನು ಕೂಡ ತೆಗೆದು ಹಾಕ್ತಾರೆ. ಗೊಂದಲದ ಅಂಶಗಳಿಗೆ ಬ್ರೇಕ್ ಹಾಕಿ ಸಮೀಕ್ಷೆಯನ್ನ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಸಭೆ ಬಳಿಕ ಉಸ್ತುವಾರಿ ಸುರ್ಜೇವಾಲಾಗೂ ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸಿಎಂ ಮತ್ತೆ ಡಿಸಿಎಂ. ಜಾತಿ ಸಮೀಕ್ಷೆ ಗೊಂದಲಗಳ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಪ್ರಮುಖ ಸಚಿವರೇ ಇದಕ್ಕೆ ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಅಂದ್ರೆ ಸದ್ಯಕ್ಕೆ ಇದನ್ನು ಮುಂದಕ್ಕೆ ಹಾಕಿ ಒಂದಿಷ್ಟು ಅರ್ಜೆಂಟ್ ಮಾಡಿಕೊಂಡು ತರಾತುರಿಯಲ್ಲಿ ಯಾವುದೇ ಸಿದ್ಧತೆಗಳು ಇಲ್ಲದೆ ಅಧ್ಯಯನ ಮಾಡದೆ ಈ ಜಾತಿ ಸಮೀಕ್ಷೆಯನ್ನು ನಡೆಸೋದು ಬೇಡ ಅಂತ ಹೇಳಿ ಅದರಲ್ಲೂ ಒಂದು ಹಂತದಲ್ಲಿ ಟೇಬಲ್ ಕುಟ್ಟಿ ಡಿ.ಕೆ. ಶಿವಕುಮಾರ್ ಅವರು ತೀವ್ರ ರೀತಿಯಲ್ಲಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಅಂತೆಲ್ಲ ಗೊತ್ತಾಗಿದೆ. ಬಟ್ ಯಾವುದೇ ಕಾರಣಕ್ಕೂ ಈ ವಿಷಯದಿಂದ ಹಿಂದೆ ಸರಿಯುವಂತ ಮಾತೇ ಇಲ್ಲ ಅಂತ ಹೇಳಿ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಅವರು ಬಂದ್ಬಿಟ್ಟಿದ್ದಾರೆ. ಒಂದಿಷ್ಟು ಚರ್ಚೆಗೀಡಾದಂಥ ಅಂಶಗಳನ್ನ ಕಾಲಂಗಳನ್ನ ಈಗ ಕೈ ಬಿಡಲಾಗಿದೆ. ನಿಗದಿಯಂತೆ 22ನೇ ತಾರೀಕಿನಿಂದಲೇ ಈಗ ಜಾತಿ ಸಮೀಕ್ಷೆಯನ್ನ ಮಾಡೋದಕ್ಕೆ ಸರ್ಕಾರ ತೀರ್ಮಾನವನ್ನ ಮಾಡಿಕೊಂಡಿದೆ ಅಂತ ವಿಷಯಗಳು ಗೊತ್ತಾಗ್ತಾ ಇದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಈಗ ಸ್ವಲ್ಪ ದಿನ ಬೇಡ ಅಧ್ಯಯನ ನಡೆಸದೆ ಸೂಕ್ತ ರೀತಿಯಲ್ಲಿ ತಯಾರಿ ಆಗದೆ ತರಾತುರಿಯಲ್ಲಿ ಇದನ್ನು ಮಾಡೋದು ಬೇಡ ಅಂತ ಹೇಳಿ ಸಚಿವರೊಂದಿಷ್ಟು ಜನ ವಿರೋಧ ವ್ಯಕ್ತಪಡಿಸಿದ್ರು ಕೂಡ ಸಿದ್ದರಾಮಯ್ಯ ಅವರ ನಿಲುವು 22ರಿಂದಲೇ ಮರು ಸಮೀಕ್ಷೆ ಆಗಬೇಕು ಅಂತೇಳಿ. ಇದು ಜಾತಿ ಸಮೀಕ್ಷೆ ಅಲ್ಲ ಅಂತ ಅವರು ಸ್ಪಷ್ಟೀಕರಣದ ಮಧ್ಯದಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಅಂತ ಏನು ಹೇಳ್ತಾ ಇದ್ದಾರೆ. ಈಗ ವಿವಾದಿತವಾದಂಥ ಒಂದು ವಿಷಯಗಳನ್ನ ಯಾವ ತರ ಕೈ ಬಿಡಕ್ಕೆ ನಿರ್ಧಾರ ಆಗಿದೆ, ಇದಕ್ಕೆ ಎಲ್ಲರೂ ಈಗ ಒಪ್ಪಿಗೆ ಸೂಚಿಸಿದ್ದಾರಾ ಸಂಪುಟದಲ್ಲಿರೋರು? ಶರ್ಮಿತಾ ಶೆಟ್ಟಿ ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಸಮೀಕ್ಷೆ ಮಾಡಲ್ಪಟ್ಟಿರ್ತಕ್ಕಂಥ ಜಾತಿ ಸಮೀಕ್ಷೆ ಹಲವಾರು ಗೊಂದಲಗಳಿಗೆ ಮತ್ತು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಇದು ಎಲ್ಲ ಒಂದು ಕಡೆ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಮತ್ತು ಸಚಿವರ ನಡುವೆ ಪರಸ್ಪರ ಮಾತಿನ ವಾಕ್ಸಮರಕ್ಕೆ ಕೂಡ ಕಾರಣ ಆಗಿತ್ತು. ಅನೇಕ ಸಚಿವರುಗಳು ಜಾತಿ ಸಮೀಕ್ಷೆಯ ಹಲವಾರು ಕಲಂಗಳಿಗೆ ಮತ್ತು ಹಿಂದೂ ಜಾತಿಯ ಮುಂದೆ ಕ್ರಿಶ್ಚಿಯನ್ ಕಲಂ ಸಂಬಂಧಪಟ್ಟಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಹೆಚ್ಚುವರಿ 331 ಜಾತಿಗಳ ಕಲಂಗೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಇದರಿಂದ ಜಾತಿಗಳ ನಡುವೆ ಕಿಚ್ಚನ್ನು ಎಬ್ಬಿಸಿರ್ತಕ್ಕಂಥದ್ದು ಮತ್ತು ಸಮುದಾಯದಲ್ಲೂ ಕೂಡ ಕಿಚ್ಚನ್ನು ಎಬ್ಬಿಸಿರ್ತಕ್ಕಂಥದ್ದು ಇದು ಕಾಂಗ್ರೆಸ್ ಪಕ್ಷಕ್ಕೆ ಅತಿ ದೊಡ್ಡ ಹಿನ್ನಡೆ ಆಗುತ್ತೆ. ಇದನ್ನು ಭಾರತೀಯ ಜನತಾ ಪಕ್ಷ ರಾಜಕೀಯ ಅಸ್ತ್ರವಾಗಿ ಮಾಡ್ಕೊಳ್ತಕ್ಕಂಥದ್ದು ಮತ್ತು ವಿರೋಧಿಗಳಿಗೆ ಮತ್ತು ವಿಪಕ್ಷಗಳಿಗೆ ಹಾಗೂ ಎಲ್ಲೊಂದು ಕಡೆ ಮತದಾರರು ಕೂಡ ಗೊಂದಲ ಉಂಟಾಗುವಂಥದ್ದು. ಮುಂಬರಲಿರ್ತಕ್ಕಂಥ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಇದು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಆ ಮುಖಾಂತರ ಎಲ್ಲೊಂದು ಕಡೆ ಕಾಂಗ್ರೆಸ್ ಸರ್ಕಾರ ಮೇಲ್ವರ್ಗದ ವಿರೋಧಿ ಮತ್ತು ಹಿಂದೂ ವಿರೋಧಿ ಅಂತೇಳಿ ಎಲ್ಲೊಂದು ಕಡೆ ಹಣೆಪಟ್ಟಿ ಕಟ್ಟಿದಂತಾಗುತ್ತೆ. ಇದನ್ನು ಯಾರು ಮಾಡಿದ್ರು ಕೂಡಲೇ ಕೈ ಬಿಡಬೇಕಂತೇಳಿ ಮುಖ್ಯಮಂತ್ರಿಗಳಿಗೆ ಒತ್ತಡ ಮತ್ತು ಒತ್ತಾಯವನ್ನು ಹಾಕಿದರು. ಒಂದು ಹಂತದಲ್ಲಿ ಅನೇಕ ಸಚಿವರು ಏರು ಧ್ವನಿಯಲ್ಲಿ ಕೂಡ ಮಾತನಾಡಿದ್ರು. ಪರಸ್ಪರ ಮಾತಿನ ಸಮರವು ಕೂಡ ನಡೆಯಿತು. ಈ ಎಲ್ಲ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿನ್ನೆ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡಿಸಿದ್ರು ಮತ್ತು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷ ಆಗಿರ್ತಕ್ಕಂಥ ಮಧುಸೂದನ್ ನಾಯಕ್ ನೇತೃತ್ವದಲ್ಲಿ ಕೂಡ ಸಭೆ ನಡೆಯಿತು. ಆ ಸಭೆ ಅಪೂರ್ಣ ಆಗಿದ್ದರಿಂದ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಕಾವೇರಿ ನಿವಾಸದಲ್ಲಿ ಸುಮಾರು 20 ನಿಮಿಷಕ್ಕೂ ಹೆಚ್ಚು ಸಮಯ ಮಾತುಕತೆ ನಡೆಸಿದರು. ಮಾತುಕತೆಯ ಸಂದರ್ಭದಲ್ಲಿ ಅಂತಿಮವಾಗಿ ಎಲ್ಲೊಂದು ಕಡೆ ಜಾತಿ ಸಮೀಕ್ಷೆಗೆ ತಡೆ ನೀಡಿ ಮತ್ತೆ ದಿನಾಂಕವನ್ನು ಮುಂದೂಡುವ ಸಾಧ್ಯತೆ ಇತ್ತು ಎಂಬ ಮಾತು ಕೂಡ ಕೇಳಿ ಬಂದಿತ್ತು ಮತ್ತು ಎಲ್ಲೊಂದು ಕಡೆ ಇದು ಅಂಕುಶಕ್ಕೂ ಕೂಡ ಎಡೆ ಮಾಡಿಕೊಡುತ್ತೆ ಎಂಬ ಮಾತು ಕೂಡ ಕೇಳಿ ಬಂದಿತ್ತು. ಇದೀಗ ಸಚಿವರುಗಳ ಜೊತೆ ಮುಖ್ಯಮಂತ್ರಿಗಳು ಚರ್ಚೆಯನ್ನು ಮಾಡಿ ಇದೀಗ ಜಾತಿ ಸಮೀಕ್ಷೆಯನ್ನು ನಿಗದಿಯಂತೆ ಸೆಪ್ಟೆಂಬರ್ 22ರಿಂದಲೇ ಆರಂಭಿಸಲು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಪ್ರಮುಖ ಬೆಳವಣಿಗೆಯೊಂದರಲ್ಲಿ ಹಿಂದೂ ಜಾತಿಯ ಮುಂದೆ ಹಿಂದೂ ಬ್ರಾಹ್ಮಣ ಕ್ರಿಶ್ಚಿಯನ್, ಈಡಿಗ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್ ಎಂಬ ಕಲಮನ್ನು ತಡೆ ಹಿಡಿಯಲು ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಹೆಚ್ಚುವರಿ 331 ಜಾತಿ ಕಲಂ ಕೂಡ ತಡೆ ಹಿಡಿಯಲಿಕ್ಕೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಇವೆರಡು ವಿಚಾರಗಳಿಗೆ ಅತಿದೊಡ್ಡ ವಿವಾದ ಎದ್ದಿತ್ತು. ಹಾಗಾಗಿ ಈಗಾಗಲೇ ಹಿಂದುಳಿದ ವರ್ಗದ ಆಯೋಗಕ್ಕೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಈ ಎರಡು ಗೊಂದಲಗಳನ್ನು ಕೂಡಲೇ ತೆರೆ ಎಳಿಬೇಕು. ಆ ಮುಖಾಂತರ ಹಿಂದುಳಿದ ವರ್ಗದ ಆಯೋಗ ಕೂಡಲೇ ಸಭೆಯನ್ನು ನಡೆಸಿ ಮತ್ತು ಸಮೀಕ್ಷೆದಾರರಿಗೆ ಮಾಹಿತಿಯನ್ನು ಕೊಡಬೇಕು ಮತ್ತು ನಿಗದಿಯಂತೆ ಸೆಪ್ಟೆಂಬರ್ 22ರಿಂದ ಜಾತಿ ಸಮೀಕ್ಷೆಯನ್ನು ಆರಂಭಿಸಬೇಕಂತ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಯಾವ ವಿಚಾರಕ್ಕೆ ವಿವಾದ ಎಬ್ಬಿತ್ತು ಆ ವಿಚಾರವನ್ನೇ ಕಲಂನಿಂದ ಕೈ ಬಿಡಲು ಇದೀಗ ಸಭೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಶರ್ಮಿತಾ ಶೆಟ್ಟಿ ಪಟೇಲ್, ಮತ್ತೊಂದು ಕಡೆ ಈಗ ವಿವಾದಿತ ಅಂಶಗಳನ್ನ ಕೈ ಬಿಟ್ಟಿದ್ರು ಕೂಡ ಸಿದ್ದರಾಮಯ್ಯ ಅವರಿಗೆ ಖುದ್ದಾಗಿ ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಬೇಸರ ಆಗಿತ್ತು. ಅಂದ್ರೆ ತನ್ನ ಕನಸಿನ ಸರ್ವೆಯನ್ನ ಅಥವಾ ಯೋಜನೆಯನ್ನ ಜನರಿಗೆ ತಲುಪಿಸುವಲ್ಲಿ ತನ್ನ ಸಂಪುಟದ ಸಹೋದ್ಯೋಗಿಗಳು ವಿಫಲರಾದ್ರ, ಸರಿಯಾಗಿ ಜನರಿಗೆ ರೀಚ್ ಮಾಡ್ತಿಲ್ಲ ಅಂತ. ಅಂದ್ರೆ
ಒಂದು ಕಡೆ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆಯನ್ನ ಮಾಡೋಕೆ ಹೊರಟರು ಕೂಡ ಇದು ಜಾತಿ ಸಮೀಕ್ಷೆ ಆಗ್ತಿದೆ, ಅಂದ್ರೆ ಜಾತಿ ವಿರೋಧಿ ಅನ್ನೋ ರೀತಿಯಲ್ಲಿ ತನ್ನನ್ನು ಬಿಂಬಿಸ್ತಿದ್ದಾರೆ ಅಂತ ನೆನ್ನೆ ಸಿದ್ದರಾಮಯ್ಯ ಅವರು ಬೇಸರ ವ್ಯಕ್ತಪಡಿಸಿದ್ರು. ಸೊ ಅದನ್ನ ಸರಿಯಾಗಿ ಜನಕ್ಕೆ ರೀಚ್ ಮಾಡುವಂತ ನಿಟ್ಟಿನಲ್ಲಿ ಏನಾದರೂ ಕಾರ್ಯಕ್ರಮಗಳು ಅಥವಾ ಸಚಿವರಿಗೆ ಆ ಬಗ್ಗೆ ತಿಳಿಸಿದಾರಾ ಸಿದ್ದರಾಮಯ್ಯ? ಪ್ರಮುಖವಾಗಿ ಸರ್ಕಾರ ಕೂಡ ಎಡವಟ್ಟು ಮಾಡಿಕೊಂಡಿತ್ತು. ಹಿಂದುಳಿದ ವರ್ಗದ ಆಯೋಗ ಮಾಡಿರ್ತಕ್ಕಂಥ ಎಡವಟ್ಟು ಅದು ಸರ್ಕಾರದ ಎಲ್ಲೊಂದು ಕಡೆ ಬುಡಕ್ಕೆ ಬಿಸಿ ನೀರು ಬಿಡುವಂಥ ಸ್ಥಿತಿ ನಿರ್ಮಾಣ ಆಗಿತ್ತು. ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷ ಆಗಿರ್ತಕ್ಕಂಥ ಮಧುಸೂದನ್ ನಾಯಕ್ರವರು ಹಲವಾರು ಸುತ್ತಿನ ಸಭೆ ನಡೆಸಿದ್ರು. ಆ ಸಭೆಯಲ್ಲಿ ತಮ್ಮ ಬೇಡಿಕೆಯ ಅನುಸಾರ ಆಯಾ ಜಾತಿಯ ಅನುಸಾರ ಬ್ರಾಹ್ಮಣ, ಕುರುಬ, ಒಕ್ಕಲಿಗ, ಈಡಿಗ ಆಯಾ ಜಾತಿ ಅನುಸಾರ ಮತಾಂತರಗೊಂಡಂಥವರ ಬೇಡಿಕೆ ಇತ್ತು. ಹಾಗಾಗಿ ಯಾವ ಜಾತಿಯಿಂದ ಮತಾಂತರಗೊಂಡರೆಂಬ ಮಾಹಿತಿಯ ಕಾರಣಕ್ಕಾಗಿ ಮತ್ತು ಹೊಸ ಜಾತಿಗಳನ್ನು ನಮಗೆ ಸೇರ್ಪಡೆ ಮಾಡಿ ಅಂತೇಳಿ ಬೇಡಿಕೆ ಆಧಾರದ ಮೇಲೆ 331 ಹೊಸ ಜಾತಿಗಳನ್ನು ಕಲಂಗೆ ಸೇರ್ಪಡೆ ಮಾಡಲು ಸಂಬಂಧಪಟ್ಟಗೆ ಸಚಿವ ಸಂಪುಟಕ್ಕೆ ಮತ್ತು ಸರ್ಕಾರಕ್ಕೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಹಾಗಾಗಿ ನಿನ್ನೆ ಸ್ವತಃ ಡಿ.ಕೆ. ಶಿವಕುಮಾರ್ ಅವರು ಏರು ಧ್ವನಿಯಲ್ಲಿ ಇದನ್ನು ಯಾರೆಲ್ಲ ಮಾಡಿದರು ಅಂತೇಳಿ ಎಲ್ಲೊಂದು ಕಡೆ ಕೇಳಿದರು. ಆ ಸಂದರ್ಭದಲ್ಲಿ ಮಧುಸೂದನ್ ನಾಯ್ಕರವರು ಸಚಿವ ಸಂಪುಟ ಸಭೆಯಲ್ಲಿ ಹಾಜರಿದ್ದರು. ಆ ಸಂದರ್ಭದಲ್ಲಿ ಎಲ್ಲೊಂದು ಕಡೆ ಈ ಹಿಂದಿನ ಆಯೋಗದ ತೀರ್ಮಾನದಂತೆ ಮತ್ತು ಬೇಡಿಕೆ ಅನುಸಾರ ಮಾಡಿದ್ದೀವಿ ಎಂಬ ಮಾತನ್ನು ಕೂಡ ಹೇಳಿದ್ದಂಥದ್ದು. ಮತ್ತು ಇದನ್ನು ಯಾಕೆ ಸಚಿವ ಸಂಪುಟಕ್ಕೆ ಈ ಹಿಂದೆ ಗಮನಕ್ಕೆ ತರಲಿಲ್ಲ ಎಂಬಂತೇಳಿ ಪ್ರಶ್ನೆಯನ್ನು ಮಾಡಿದರು. ಇದೀಗ ಎಲ್ಲೊಂದು ಕಡೆ ಇದು ಮೇಲ್ವರ್ಗ ಮತ್ತು ಕೆಳವರ್ಗದ ನಡುವಿನ ಎಲ್ಲೊಂದು ಕಡೆ ಕಿತ್ತಾಟಕ್ಕೆ ಕಾರಣ ಆಗುತ್ತೆ ಮತ್ತು ಮೇಲ್ವರ್ಗದ ವಿರೋಧಿ ಸಿದ್ದರಾಮಯ್ಯ ಅನ್ನೋ ಒಂದು ಅಣೆಪಟ್ಟಿಯನ್ನು ನನಗೆ ಕಟ್ಟುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ನಾನು ಎಲ್ಲ ಜಾತಿಯ ಬಡವರ ಅನುಕೂಲಕ್ಕಾಗಿ ಇದು ಶೈಕ್ಷಣಿಕ, ಸಾಮಾಜಿಕ, ಆರ್ಥಿಕ ಪರಿಸ್ಥಿತಿಯ ಅನುಗುಣವಾಗಿ ಸವಲತ್ತುಗಳು ಮತ್ತು ಫಲಾನುಭವಿಗಳಿಗೆ ಸರಿಯಾದ ರೀತಿಯಲ್ಲಿ ಸವಲತ್ತನ್ನು ಕೊಡಲಿಕ್ಕೆ ಮತ್ತು ವಿದ್ಯಾರ್ಥಿ ವೇತನ ಇರತಕ್ಕಂಥದ್ದು ಅದು ರಾಜಕೀಯ ಇರುವಂಥದ್ದು ಶೈಕ್ಷಣಿಕ, ಸಾಮಾಜಿಕ ಸ್ಥಾನಮಾನ ಕೊಡಲಿಕ್ಕೆ ಮತ್ತು ಮೀಸಲಾತಿ ಕೊಡಲಿಕ್ಕೆ ಇದು ಅನುಕೂಲ ಆಗುತ್ತೆ ಎಂಬ ಲೆಕ್ಕಾಚಾರದಲ್ಲಿ ನಾನು ಮಾಡಿದ್ದು. ಆದರೂ ಕೂಡ ನನ್ನ ಮೇಲೆ ಎಲ್ಲೊಂದು ಕಡೆ ಮೇಲ್ವರ್ಗದ ವಿರೋಧಿ ಎಂಬ ಅಣೆಪಟ್ಟಿಯನ್ನು ಕಟ್ಟಲಾಗ್ತಿದೆ. ಆದರೆ ನಾನು ಏನೂ ಮಾಡಲಿಕ್ಕಾಗಲ್ಲ. ಆದರೆ ನಾನು ಎಲ್ಲ ಜಾತಿಯ ಬಡವರಿಗೆ ಇದು ಮುಂದೊಂದು ದಿನ ಅನುಕೂಲ ಆಗುತ್ತೆ ಎಂಬ ರೀತಿಯಲ್ಲಿ ಎಲ್ಲೊಂದು ಕಡೆ ವಿಷಾದದ ದನಿಯಲ್ಲಿ ಮಾತನಾಡಿದರು. ಇದೀಗ ಎಲ್ಲೊಂದು ಕಡೆ ಜಾತಿ ಆಯೋಗದ ಸಮೀಕ್ಷೆಯಲ್ಲಿದ್ದಂಥ ಹಲವಾರು ಗೊಂದಲಗಳು ಮತ್ತು ವಿವಾದಗಳಿಗೆ ತೆರೆಯಲಿಕ್ಕೆ ಸರ್ಕಾರ ಈಗ ಅಂತಿಮವಾಗಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಸಭೆಯಲ್ಲಿ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಮತ್ತು ಹಿಂದುಳಿದ ವರ್ಗದ ಆಯೋಗದ ಎಡವಟ್ಟು ಮತ್ತು ಹಿಂದುಳಿದ ವರ್ಗದ ಆಯೋಗದ ಈ ಎಡವಟ್ಟನ್ನು ಸರಿಪಡಿಸುವಂತೆ ಸ್ವತಃ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ನಿಗದಿಯಂತೆ ಸೆಪ್ಟೆಂಬರ್ 22ರಿಂದ ಮನೆಯ ಜಾತಿ ಸಮೀಕ್ಷೆಯನ್ನು ಆರಂಭಿಸುವಂತೆ ಸೂಚನೆ ಕೊಟ್ಟಿರುವಂಥದ್ದು ಮತ್ತು ಈ ಸಂಬಂಧಪಟ್ಟಾಗ ಈಗಾಗಲೇ ಜಾತಿ ಸಮೀಕ್ಷೆಯನ್ನು ನಡೆಸ್ತಕ್ಕಂಥ ಶಿಕ್ಷಕರಿಗೆ ಕೂಡ ಈ ಕಾಲಮ್ಗಳನ್ನು ಸಂಬಂಧಪಟ್ಟಾಗೆ ಮಾಹಿತಿಯನ್ನು ಕೊಡಬೇಕು. ಮತ್ತು ಸಭೆಯನ್ನು ತಾವು ಹಿಂದುಳಿದ ವರ್ಗದ ಆಯೋಗದ ಸಭೆಯನ್ನು ಕರೆದು ಆ ಸಭೆಯಲ್ಲಿ ಯಾವೆಲ್ಲ ಗೊಂದಲಗಳಿದೆ ಆ ಗೊಂದಲ ಮತ್ತು ವಿವಾದಗಳಿಗೆ ತೆರೆ ಎಳೆದು ಯಾವ ಕಾಲಮ್ಗಳಿದೆ ಅವೆಲ್ಲವನ್ನು ತೆಗೆದು ಹಾಕುವಂಥ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಮುಖಾಂತರ ಎಲ್ಲ ಒಂದು ಕಡೆ ಬೀಸೋ ದೋಣೆಯಿಂದ ಸದ್ಯ ಕಾಂಗ್ರೆಸ್ ಸರ್ಕಾರ ಪಾರಾಗಿದೆ ಅಂತ ಹೇಳ್ಬೋದು. ಎಲ್ಲ ಒಂದು ಕಡೆ ಈಗಾಗಲೇ ಹುಬ್ಬಳ್ಳಿಯಲ್ಲಿ ಏಕತಾ ಸಮಾವೇಶ ಆಗ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ನೊಳಗಡೆ ಇರತಕ್ಕಂಥ ಮೇಲ್ಜಾತಿ ಅಂತೇಳಿ ಕರೆಸ್ಕೊಳ್ತಕ್ಕಂಥ ಅನೇಕ ಸಚಿವರುಗಳು ಕೂಡ ಸರ್ಕಾರದ ಈ ನಿರ್ಧಾರಕ್ಕೆ ಎಲ್ಲೊಂದು ಕಡೆ ವಿರೋಧವನ್ನು ವ್ಯಕ್ತಪಡಿಸಿದರು ಮತ್ತು ಇದು ಎಲ್ಲೊಂದು ಕಡೆ ವಿವಾದಕ್ಕೂ ಎಡೆ ಮಾಡಿಕೊಟ್ಟಿದ್ದಲ್ಲದೆ ಕಾಂಗ್ರೆಸ್ ಪಕ್ಷ ಮತ್ತು ಸರ್ಕಾರ ಎಲ್ಲೊಂದು ಕಡೆ ಮೇಲ್ವರ್ಗದ ವಿರೋಧಿ ಮತ್ತು ಹಿಂದೂ ವಿರೋಧಿ ಎಂಬ ಭಾವನೆ ಕೂಡ ಎಲ್ಲೊಂದು ಕಡೆ ಬಿತ್ತಲಾಗಿತ್ತು ಮತ್ತು ಬಿಜೆಪಿ ಇದನ್ನು ರಾಜಕೀಯ ಅಸ್ತ್ರವಾಗಿ ಬಳಸಿಕೊಳ್ಳಲಾಗಿತ್ತು. ಈಗ ಎಲ್ಲದಕ್ಕೂ ಕೂಡ ತೆರೆ ಎಳೆದು ಸೆಪ್ಟೆಂಬರ್ 22ರಿಂದ ಜಾತಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ಈಗ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿರತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಚಿದಾನಂದ ಪಟೇಲ್ ಈ ಕ್ಷಣದ ಮಾಹಿತಿಗೆ. ಚಡಚಣದಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣ ಸಂಬಂಧ ತಂಡಗಳನ್ನ ರಚನೆ ಮಾಡಲಾಗಿತ್ತು. ದುಷ್ಕರ್ಮಿಗಳ ಶೋಧಕ್ಕೋಸ್ಕರ ಬ್ಯಾಂಕ್ನಲ್ಲಿ ದರೋಡೆ ಮಾಡಿದ ಚಿನ್ನದ ಬ್ಯಾಗ್ ಪತ್ತೆಯಾಗಿದೆ. 4 ಬ್ಯಾಗ್ನಲ್ಲಿ 1 ಬ್ಯಾಗ್ ಅನ್ನ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಮಹಾರಾಷ್ಟ್ರದ ಹುಲಜಂತಿ ಗ್ರಾಮದ ಮನೆ ಮೇಲೆ ಬ್ಯಾಗ್ ಪತ್ತೆಯಾಗಿದೆ. ಇನ್ನು ಬ್ಯಾಗ್ನಲ್ಲಿರುವಂತಹ ಚಿನ್ನಾಭರಣ ಹಾಗೇನೆ ಕ್ಯಾಶ್ ಎಣಿಕೆಯನ್ನ ಮಾಡಲಾಗ್ತಿದೆ. ಇನ್ನೂ 3 ಬ್ಯಾಗ್ಗಳು ಮತ್ತೆ ದರೋಡೆಕೋರರಿಗೋಸ್ಕರ ಪೊಲೀಸರು ಶೋಧವನ್ನ ಮುಂದುವರೆಸಿದ್ದಾರೆ. ಮೊನ್ನೆ 14ನೇ ತಾರೀಕು ಆದಂತ ಘಟನೆ ಸಂಜೆ ನಡೆದಿತ್ತು. ವಿಜಯಪುರ ಜಿಲ್ಲೆ ಚಡಚಣ ಪಟ್ಟಣದಲ್ಲಿನ ಎಸ್ಬಿಐ ಬ್ಯಾಂಕ್ನಲ್ಲಿ ಮುಸುಕುಧಾರಿಗಳು ಬರ್ತಾರೆ. ಅಂದ್ರೆ ಮಾಸ್ಕ್ ಹಾಕೊಂಡು ಬಂದಿದ್ರು 3 ಜನ. ಗನ್ ತೋರಿಸಿ ಸಿಬ್ಬಂದಿಗೆ ಹೆದರಿಸಿ ಕೆಲವ್ರನ್ನೆಲ್ಲ ಕಟ್ ಹಾಕಿ ಅಲ್ಲಿದ್ದಂತ ಚಿನ್ನ ಮತ್ತೆ ನಗದು ಕ್ಯಾಶ್ ಅನ್ನ ದೋಚ್ಕೊಂಡು ಹೋಗಿದ್ರು. ಸದ್ಯಕ್ಕೆ 1 ಬ್ಯಾಗ್ ಪತ್ತೆಯಾಗಿದೆ. ಮಹಾರಾಷ್ಟ್ರದಲ್ಲಿ ಪತ್ತೆಯಾಗಿದೆ. ಅದರಲ್ಲಿರುವಂತ ಚಿನ್ನಾಭರಣ ಹಾಗೇನೆ ಕ್ಯಾಶ್ ಅನ್ನ ಸದ್ಯಕ್ಕೆ ಎಣಿಕೆ ಮಾಡ್ತಾ ಇದ್ದಾರೆ. ಇನ್ನು 3 ಬ್ಯಾಗ್ ಎಲ್ಲಿ ಹೋಗಿದೆ ಮತ್ತೆ ದುಷ್ಕರ್ಮಿಗಳು ಎಲ್ಲಿ ಪರಾರಿಯಾಗಿದ್ದಾರೆ ಅಂತೇಳಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಮನೆ ಮೇಲೆ ಈ ಬ್ಯಾಗ್ ಅನ್ನ ಎಷ್ಟ್ ಹೋಗಿದ್ರೋ ಇಟ್ಟು ಹೋಗಿದ್ರೋ ಗೊತ್ತಿಲ್ಲ. ಬಟ್ ಇಲ್ಲಿಟ್ಟು ದುಷ್ಕರ್ಮಿಗಳು ಎಲ್ಲಿ ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ ತಂಡ ಏನು ರಚನೆ ಆಗಿದೆ, ಶೋಧವನ್ನ ಮಾಡ್ತಾ ಇದೆ. ಸದ್ಯಕ್ಕೆ ಅದು ಖಾಲಿ ಇರಲಿಲ್ಲ, ಅದರೊಳಗೆ ಚಿನ್ನ ಮತ್ತೆ ನಗದು ಇತ್ತು. ಈ ವಿಷಯ ಮನೆಯವರಿಗೆ ಯಾವಾಗ ಗಮನಕ್ಕೆ ಬಂತು ಅಂತಾನೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ. ಸದ್ಯಕ್ಕೆ ಒಂದು ಮನೆ ಮೇಲೆ ಈ ಬ್ಯಾಗ್ ಪತ್ತೆಯಾಗಿದೆ. ಪತ್ತೆ ಆದ ತಕ್ಷಣ ಅದನ್ನ ತೆರೆದು ನೋಡಿದಾಗ ಇದು ಚಡಚಣದಲ್ಲಿ ಏನು ರಾಬರಿ ಆಗಿತ್ತು, ಬ್ಯಾಂಕ್ ರಾಬರಿ, ಅದಕ್ಕೆ ಸಂಬಂಧಪಟ್ಟದ್ದೇ ಅನ್ನೋದು ಪೊಲೀಸರು ಖಚಿತಪಡಿಸ್ಕೊಂಡಿದ್ದಾರೆ. ಸದ್ಯಕ್ಕೆ ಅದರೊಳಗಿರುವಂತ ಚಿನ್ನ ಮತ್ತೆ ನಗದನ್ನ ಎಣಿಕೆ ಮಾಡ್ತಾ ಇದ್ದಾರೆ.
ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗುರುರಾಜ್. ಅಂದ್ರೆ ಇದು ಚಡಚಣದಿಂದ ಸುಮಾರು ಎಷ್ಟು ದೂರದಲ್ಲಿದೆ ಈ ಮನೆ, ಮಹಾರಾಷ್ಟ್ರದಲ್ಲಿದೆ ಅಂತ ಗೊತ್ತಾಗಿದೆ. ಒಂದು ಡಿಸ್ಟೆನ್ಸ್ ಅಂದಾಜ್ ಹೇಳ್ಬೋದಾ? ಜೊತೆಗೆ ಇದರಲ್ಲಿ ಏನೇನ್ ಸಿಕ್ಕಿದೆ ಅಂತ ಮಾಹಿತಿ ಸಿಕ್ಕಿದೆ ಗುರುರಾಜ್? ಶರ್ಮಿತಾ, ಏನಂತಂದ್ರೆ ಕಳೆದ 2 ದಿನಗಳ ಹಿಂದೆ ವಿಜಯಪುರ ಜಿಲ್ಲೆಯ ಚಡಚಣಪಟ್ಟಣದ SBI ಬ್ಯಾಂಕ್ ನಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಿಜಯಪುರ ಮತ್ತೆ ಮಹಾರಾಷ್ಟ್ರದ ಪೊಲೀಸರು ಜಂಟಿಯಾಗಿ ಕಾರ್ಯಾಚರಣೆ ನಡೆಸಿ ಮಹತ್ವದ ಕಾರ್ಯಾಚರಣೆ ನಡೆಸಿದ್ದಾರೆ. ಅದರ ಒಂದು ಭಾಗವಾಗಿ ಈಗ ಒಂದು ಬ್ಯಾಗ್ ಅನ್ನ ಪತ್ತೆ ಮಾಡಿದ್ದಾರೆ. ಈ ಬ್ಯಾಗ್ ಪತ್ತೆ ಮಾಡೋದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ, ಆರೋಪಿಗಳು ನಾಪತ್ತೆಯಾಗುವ ಸಮಯದಲ್ಲಿ ಅಲ್ಲಿ ಅವರ ವಾಹನ ಕುರಿಗಳಿಗೆ ಡಿಕ್ಕಿ ಆದ ಬಳಿಕ ಅಲ್ಲಿ ವಾಹನ ಬಿಟ್ಟು ಅವರು ಎಸ್ಕೇಪ್ ಆಗ್ತಾರೆ. ಅವಳೆ ಅದರಲ್ಲೊಂದು ಬ್ಯಾಗ್ ಇತ್ತು ಅಂತ ಹೇಳಿ ಸ್ಥಳೀಯರು ಮಾಹಿತಿಯನ್ನು ನೀಡ್ತಾರೆ. ಆ ಬ್ಯಾಗ್ ಅನ್ನ ಗ್ರಾಮಸ್ಥರು ಯಾರೋ ತಗೊಂಡು ಹೋಗಿರ್ಬೋದು, ಒಂದು ಪ್ರಾಥಮಿಕವಾಗಿ ಒಂದು ಮಾಹಿತಿ ಇರುತ್ತೆ ಪೊಲೀಸರು. ಅದಾದ ಮೇಲೆ 2 ರಾಜ್ಯದ ಕರ್ನಾಟಕ ಮತ್ತೆ ಮಹಾರಾಷ್ಟ್ರದ ಪೊಲೀಸರು ನಿನ್ನೆ ಗ್ರಾಮದಲ್ಲಿ ಒಂದು ಸಭೆಯನ್ನ ಮಾಡಿ ಯಾರ ಮನೆಯಲ್ಲಾದ್ರೂ ಬ್ಯಾಗ್ ಇದ್ರೆ ಅದನ್ನ ತಂದು ಕೊಡಿ, ಅಥವಾ ಯಾರಾದ್ರೂ ತಗೊಂಡು ಹೋಗಿದ್ರೆ ಅದ್ರ ಬಗ್ಗೆ ಮಾಹಿತಿಯನ್ನ ಕೊಡಿ, ಇಲ್ಲದೆ ಹೋದ್ರೆ ಎಲ್ಲರ ಮೇಲೂ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡ್ತಾರೆ. ಗ್ರಾಮಸ್ಥರು ಎಲ್ಲರನ್ನ ಕರೆದು ವಿಚಾರಣೆ ಮಾಡ್ತಾರೆ. ಆ ಬಳಿಕ ಇಂಥಲ್ಲೊಂದು ಈ ಮನೆ ಮೇಲೆ ಒಂದು ಕಪ್ಪು ಬ್ಯಾಗ್ ಇದೆ ಅಂತ ಹೇಳಿ ಗ್ರಾಮಸ್ಥರು ಮಾಹಿತಿ ನೀಡ್ತಾರೆ. ಹಾಗಾಗಿ 2 ಪೊಲೀಸರು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿದಾಗ ಅದರಲ್ಲಿ ಬ್ಯಾಂಕ್ ಅಲ್ಲಿ ದರೋಡೆ ಆಗಿರುವಂತಹ ಹಣ ಮತ್ತೆ ಚಿನ್ನ ಇರುವಂತದ್ದು. ಈಗ ಅದನ್ನ ಪೊಲೀಸರು ಕರ್ನಾಟಕ ಪೊಲೀಸರು ವಶಕ್ಕೆ ಕೊಟ್ಟಿದ್ದಾರೆ. ಅದು ಮಹಾರಾಷ್ಟ್ರದಲ್ಲಿ ಆಗಿದ್ದರಿಂದಾಗಿ ಅದು ಪ್ರೊಸೀಜರ್ ಅನ್ನು ಮುಗಿಸಿ ಕರ್ನಾಟಕ ಪೊಲೀಸರಿಗೆ ಕೊಟ್ಟಿದ್ದಾರೆ. ಈಗ ಕರ್ನಾಟಕ ಪೊಲೀಸರು ಅದರ ದಾಖಲೆಯನ್ನ ಪರಿಶೀಲನೆ ಮಾಡಿಸಿ ಮತ್ತೆ ಎಷ್ಟು ಪ್ರಮಾಣದಲ್ಲಿ ಯಾವ್ದು ಹಣ ಇದೆ ಮತ್ತೆ ಯಾವ್ಯಾವ್ದು ಹೋಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಕೆಲವು ಕ್ಷಣದಲ್ಲಿ ಅದ್ರ ಬಗ್ಗೆ ವಿಜಯಪುರ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಜೊತೆ ಸ್ಪಷ್ಟವಾದ ಮಾಹಿತಿಯನ್ನ ನೀಡಿರುವಂತದ್ದು. ಶರ್ಮಿತಾ, ಬೆಂಗಳೂರಲ್ಲಿ ಭಾರಿ ಮಳೆಯಿಂದ ಎಲ್ಲಿ ನೋಡಿದ್ರು ರಸ್ತೆಯಲ್ಲಿ ಗುಂಡಿಗಳೇ ಕಾಣಿಸ್ತಾ ಇವೆ. ಕಿಲೋಮೀಟರ್ ಗಟ್ಟಲೆ ಬರೀ ರಸ್ತೆಯಲ್ಲಿ ಗುಂಡಿಗಳು ಕಾಣಿಸ್ತಾ ಇವೆ. ನಿಗದಿತ ಟೈಮ್ಗೆ ಆಫೀಸಿಗೆ ಹೋಗೋಕ್ಕಾಗದೆ ಜನ ಒದ್ದಾಡ್ತಾ ಇದ್ದಾರೆ. ಸ್ವಲ್ಪ ಬೇಗ ಮನೆಯಿಂದ ಹೊರಟರು ಕೂಡ ಕರೆಕ್ಟ್ ಟೈಮಿಗೆ ಆಫೀಸ್ ರೀಚ್ ಆಗ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ ಎಲ್ಲಿ ನೋಡಿದ್ರು ರಸ್ತೆಯಲ್ಲಿ ಗುಂಡಿಗಳೇ ಕಾಣಿಸ್ತಾ ಇದ್ದಾವೆ. ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಉದ್ಯಮಿಗಳು ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ್ಯಾವ ಏರಿಯಾದಲ್ಲಿ ಹಾಗಾದ್ರೆ ರಸ್ತೆ ಗುಂಡಿ ಗಂಡಾಂತರ ಹೆಂಗಿದೆ? ನ್ಯೂಸ್ 18 ಕನ್ನಡದಲ್ಲಿ ರಸ್ತೆ ಗುಂಡಿಗಳ ಮೆಗಾ ರಿಯಾಲಿಟಿ ಚೆಕ್ ಅನ್ನ ನಾವು ಮಾಡ್ತೀವಿ. ಈ ಹಿಂದೆನೂ ಅಷ್ಟೇ, ಯಾವ ಸರ್ಕಾರ ಇದ್ರೂ ಅಷ್ಟೇ ಇದೇ ಪರಿಸ್ಥಿತಿ. ಈ ಮಧ್ಯದಲ್ಲಿ ಕೋರ್ಟ್ ಕೂಡ ಎಷ್ಟೋ ಸಲ ಛೀಮಾರಿ ಹಾಕಿದೆ, ಡೆಡ್ಲೈನ್ ಅನ್ನ ಕೊಟ್ಟಿದೆ ಅಧಿಕಾರಿಗಳಿಗೆ. ಇಷ್ಟಾದ್ರೂ ಕೂಡ ಪ್ರತಿ ವರ್ಷ ಮಳೆ ಬಂದಾಗ ಇದೇ ಸಮಸ್ಯೆ. 1-2 ಕಡೆ ಗುಂಡಿ ಅಲ್ಲ, ರಸ್ತೆ ಉದ್ದಕ್ಕೂ ಕಿಲೋಮೀಟರ್ ಗಟ್ಟಲೆ ಇದೇ ತರ ಗುಂಡಿ. ನೋಡಿ, ನಾಯಂಡಹಳ್ಳಿ ಜಂಕ್ಷನ್ ಎಲ್ಲಿ ನೋಡಿದ್ರು ಗುಂಡಿಗಳ ದರ್ಶನ ಆಗ್ತಾ ಇದೆ. ಸರಿಯಾದ ಟೈಮಿಗೆ ಮನೆಯಿಂದ ಹೊರಟರು, ಸ್ವಲ್ಪ ಬೇಗನೆ ಹೊರಟರು ಕೂಡ ಆಫೀಸಿಗೆ ಕರೆಕ್ಟ್ ಟೈಮಿಗೆ ರೀಚ್ ಆಗಕ್ಕೆ ಆಗ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ, ಒಂದ್ ಕಡೆ ಟ್ರಾಫಿಕ್ ಸಮಸ್ಯೆ ಆದ್ರೆ ಮತ್ತೊಂದ್ ಕಡೆ ಈ ಗುಂಡಿಗಳ ಸಮಸ್ಯೆ. ಯಮಸ್ವರೂಪಿ ಗುಂಡಿಗಳು. ಮಳೆ ಬಂದಂತ ಸಂದರ್ಭದಲ್ಲಿ ಪ್ರಾಬ್ಲಮ್ ಏನಾಗ್ಬಿಡುತ್ತೆ ಅಂದ್ರೆ, ಇಲ್ಲೆಲ್ಲ ನೀರು ತುಂಬ್ಕೊಂಡ್ಬಿಡುತ್ತೆ. 2 ವೀಲರಲ್ಲಿ ಟ್ರಾವೆಲ್ ಮಾಡೋರಿಗೆ ಸಮಸ್ಯೆ ಆಗುತ್ತೆ. ಎಷ್ಟೋ ಜನ ಬಿದ್ದು ಪ್ರಾಣವನ್ನೇ ಕಳ್ಕೊಂಡಿದ್ದಾರೆ, ಕೈ ಕಾಲು ಮುರ್ಕೊಂಡಿದ್ದಾರೆ. ಇನ್ನು ಚಾಮರಾಜಪೇಟೆಯಲ್ಲಿ ನೋಡಿ, ಒಂದೇ ತಿಂಗಳಲ್ಲಿ ಡಾಂಬರ್ ಕಿತ್ಕೊಂಡು ಬಂದಿದೆ. ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಬುಲ್ ಟೆಂಪಲ್ ರಸ್ತೆಯೂ ಕೂಡ ಗುಂಡಿಮಯ ಆಗಿದೆ. ಕಾಮಗಾರಿ ಮಾಡಿ ಎಷ್ಟೋ ವರ್ಷ ಆಗಿಲ್ಲ ಇಲ್ಲಿ ರಸ್ತೆ ಮಾಡಿ, ಒಂದೇ ತಿಂಗಳಾಗಿರೋದು. ಎಷ್ಟರ ಮಟ್ಟಿಗೆ ಗುಣಮಟ್ಟವನ್ನು ಅಲ್ಲಿ ಮೇಂಟೈನ್ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಒಂದು ಮಳೆ ನಿರೂಪಿಸ್ತಾ ಇದೆ. ಹೆಸರಿಗೆ ಮಾತ್ರ ಔಟರ್ ರಿಂಗ್ ರೋಡ್ ನಾಗರಬಾವಿಲಿ, ಆದರೆ ಕಾಣಿಸ್ತಾ ಇರೋದು ಹೆಜ್ಜೆ ಹೆಜ್ಜೆಗೂ ಗುಂಡಿಗಳ ದರ್ಬಾರ್. ಇನ್ನು ಫುಟ್ಪಾತ್ ಪರಿಸ್ಥಿತಿ ನೋಡಿ ಹೆಂಗಾಗ್ಬಿಟ್ಟಿದೆ. ಸುಮನಹಳ್ಳಿ ಬ್ರಿಡ್ಜ್ ಬಳಿ ಡೇಂಜರ್ ಪರಿಸ್ಥಿತಿಯಲ್ಲಿ ಫುಟ್ಪಾತ್ ಇದೆ. ಅದ್ರ ಮೇಲೇನಾದ್ರೂ ನಡ್ಕೊಂಡು ಹೋಗ್ಬಿಟ್ರೆ ಅವರು ಗುಂಡಿಯೊಳಗೆ ಹೋಗ್ಬಿಡ್ತಾರೆ ಅಂತ ಕಾಣಿಸುತ್ತೆ, ರಾಜಕಾಲುವೆ ಒಳಗೆ. ನಾಯಂಡಹಳ್ಳಿ ಜಂಕ್ಷನ್ ಅಲ್ಲಿನ ಪರಿಸ್ಥಿತಿ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಇನ್ನು ಬುಲ್ ಟೆಂಪಲ್ ರಸ್ತೆ, ಚಾಮರಾಜಪೇಟೆಯಲ್ಲಿ ನಿಲ್ತಾ ಇಲ್ಲ ಗುಂಡಿ ಗಂಡಾಂತರ. ಸಚಿವ ಜಮೀರ್ ಅಹ್ಮದ್ ಖಾನ್ ಕಚೇರಿ ಮುಂದಿನ ರಸ್ತೆನೂ ಹಾಳಾಗಿದೆ. ಚಾಮರಾಜಪೇಟೆ ಪ್ರಮುಖ ಸರ್ಕಲ್ ಗುಂಡಿಮಯ ಆಗಿದೆ. ಎಲ್ಲೋ ಮೂಲೆಯಲ್ಲಿರುವಂತ ರಸ್ತೆ ಬಗ್ಗೆ ಎಲ್ಲ ನಾವು ಹೇಳ್ತಿರೋದು, ಪ್ರಮುಖ ರಸ್ತೆಗಳು ಹಾಳಾಗಿದೆ. ಸೊ ಇದ್ರ ಬಗ್ಗೆ ಕೇಳಿದ್ರೆ ಸರಿ ಮಾಡ್ತೀವಿ, ಮಳೆ ಬರ್ತಾ ಇದೆಯಲ್ಲ ಆಮೇಲೆ ಮುಚ್ತೀವಿ ಅಂತ ಹೇಳ್ತಾರೆ. ರಸ್ತೆ ಗುಂಡಿ ಮುಚ್ಚಿ 1 ತಿಂಗಳು ಆಗಿಲ್ಲ ನೋಡಿ, ಒಂದೇ ತಿಂಗಳಲ್ಲಿ ಡಾಂಬರ್ ಕಿತ್ತು ಹೋಗಿದೆ. ಬುಲ್ ಟೆಂಪಲ್ ರಸ್ತೆನೂ ಕೂಡ ಗುಂಡಿಮಯ ಆಗಿದೆ. ಮತ್ತೊಂದು ಬದಿಯಲ್ಲಿ ರಸ್ತೆಯಲ್ಲಿ ವೈಟ್ ಟಾಪಿಂಗ್ ಕಾಮಗಾರಿ ಮಾಡ್ತಾ ಇದ್ದಾರೆ. ಕಾಮಗಾರಿ ಜಾಗದಲ್ಲಿ ಬ್ಯಾರಿಕೇಡ್ ಹಾಕಿಲ್ಲ. ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಶಾಸಕರು ಸಚಿವರ ಮೇಲೆ ಜನ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಜನಪ್ರತಿನಿಧಿಗಳಿಗೆ ವೋಟ್ ಹಾಕಿರೋದು ನಮಗೆ ಕನಿಷ್ಠ ಮೂಲ ಸೌಕರ್ಯ ಕೊಡಬೇಕು ಅಂತೇಳಿ, ಅದರಲ್ಲಿ ರಸ್ತೆನೂ ಸೇರುತ್ತೆ. ಆದರೆ ಒಂದು ಮಳೆ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ನೋಡಿ ಹೆಂಗ್ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತೇಳಿ. ಚಾಮರಾಜಪೇಟೆಯಲ್ಲಿ ಪರಿಸ್ಥಿತಿ ಹೆಂಗಿದೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ರಿಯಾಲಿಟಿ ಚೆಕ್ ಮಾಡಿದ್ದಾರೆ, ನೋಡೋಣ. ರಾಜಧಾನಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೇವೆ ಅಂತ ಕಾಂಗ್ರೆಸ್ ಸರ್ಕಾರ ಹೇಳ್ತಾ ಇದೆ. ಆದ್ರೆ ವಾಸ್ತವವಾಗಿ ರಸ್ತೆಗಳನ್ನ ನೋಡ್ತಾ ಹೋದ್ರೆ IT ಕಂಪನಿಗಳು ಬೆಂಗಳೂರಲ್ಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಕೊಡಕ್ಕಾಗ್ತಾ ಇಲ್ಲ. ನಾವು ಬೆಂಗಳೂರಲ್ಲಿ ಇರಲ್ಲ ಅಂತೇಳಿ ಬೇರೆ ಊರಿಗೆ ಹೋಗ್ಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಈ ರೀತಿ ಬಹಿರಂಗವಾಗಿ ಹೇಳಿಕೆಯನ್ನು ನೀಡ್ತಾ ಇದ್ದಾರೆ.
ಹಾಗಾದ್ರೆ ನಮ್ಮ ಬೆಂಗಳೂರಿನಲ್ಲಿ ರಸ್ತೆಗಳ ಅಧೋಗತಿ ಹೇಗಿದೆ ಅದನ್ನ ನ್ಯೂಸ್ 18 ಕನ್ನಡ ಗ್ರೌಂಡ್ ರಿಪೋರ್ಟ್ ಅಲ್ಲಿ ತೋರಿಸುವಂತ ಪ್ರಯತ್ನವನ್ನ ಪಡ್ತಿದೀವಿ. ಮೊದಲನೇದಾಗಿ ಇದು ಪ್ರಮುಖವಾದಂತ ಜಂಕ್ಷನ್, ಅದು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂತ ಈ ಬುಲ್ ಟೆಂಪಲ್ ರಸ್ತೆಯಲ್ಲಿ ಹೋಗುವಂತ ಈ ಪ್ರಮುಖವಾದಂತ ಸರ್ಕಲ್ ಏನಿದೆ ಇದನ್ನು ಜಂಕ್ಷನ್ ಅಂತಾನೆ ಹೇಳ್ಬೋದು. ಈ ಪ್ರಮುಖವಾದಂತ ಸರ್ಕಲ್ ನ ಪರಿಸ್ಥಿತಿ ಹೇಗಿದೆ ಅಂತೇಳಿ ಕಳೆದ ತಿಂಗಳಷ್ಟೇ, ಇನ್ನು ಕಳೆದ ವರ್ಷ ಅಲ್ಲ ಇಲ್ಲಿ ರಸ್ತೆ ಕಾಮಗಾರಿ ಆಗಿದ್ದು, ಕಳೆದ ತಿಂಗಳಾದಂತ ರಸ್ತೆ ಕಾಮಗಾರಿಯ ಅಧೋಗತಿ ಈ ರೀತಿಯಾಗಿದೆ. ನಿಮಗೆ ಸುತ್ತಲೂ ಕೂಡ ನೋಡ್ತಾ ಹೋದ್ರೆ ಎಲ್ಲ ಕೊಡಗು ಪಾಟ್ ಹೋಲ್ಗಳು ಮತ್ತು ಮಳೆ ನೀರೆಲ್ಲದೂ ಕೂಡ ನಿಂತಿರುವಂತ ದೃಶ್ಯಗಳು ಕಂಡು ಬರ್ತಾ ಇದೆ. ಈಗಲೂ ಕೂಡ ರಸ್ತೆ ಮೇಲೆ ಮಳೆ ನೀರು ನಿಂತ್ಕೊಂಡಿದೆ ಅಂದ್ರೆ ಕಾಮಗಾರಿ ಹೇಗ್ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಇನ್ನು ಬಲಭಾಗದಲ್ಲಿ ನೋಡ್ತಾ ಹೋದ್ರೆ ವೈಟ್ ಟ್ಯಾಪಿಂಗ್ ಹೆಸರಲ್ಲಿ ಯಾವ ರೀತಿಯಾಗಿ ವಾಹನ ಸವಾರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನೋದು ಕೂಡ ಗೊತ್ತಾಗ್ತಿದೆ. ಸರಿಯಾಗಿ ಬ್ಯಾರಿಕೇಡ್ಗಳನ್ನು ಕೂಡ ಆಗೋದಿಲ್ಲ. ಸೊ ಸುರಕ್ಷತಾ ಕ್ರಮಗಳು ಇಲ್ಲದೆ ಇರೋ ಕಾರಣಕ್ಕಾಗಿ ಸಾಕಷ್ಟು ತೊಂದರೆ ಅನಾಹುತಗಳಂತೂ ಆಗೇ ಆಗತ್ತೆ. ಈ ರೀತಿಯಾದಂತಹ ಸಿಚುವೇಶನ್ ಚಾಮರಾಜಪೇಟೆಯಲ್ಲಿರುವಂತಹ ಈ 3rd ಕ್ರಾಸ್ ಏನಿದೆ ಈ ಸರ್ಕಲ್ ನಲ್ಲಿದೆ. ಇದು ಮೊದಲ ಸ್ಥಳ. ಸರ್ಕಲ್ ನಲ್ಲೇ ಈ ರೀತಿಯಾದಂತಹ ಪರಿಸ್ಥಿತಿ ಇದ್ರೆ ಇನ್ನು ಪ್ರಮುಖವಾದಂತಹ ರಸ್ತೆಗಳಲ್ಲಿ ಯಾವ ರೀತಿ ಇರುತ್ತೆ? ನಾಯಂಡಹಳ್ಳಿ ಸರ್ಕಲ್ ಜಂಕ್ಷನ್ ಕೂಡ ಗುಂಡಿಮಯ ಆಗಿದೆ. ಯಮಸ್ವರೂಪಿ ಗುಂಡಿಯಿಂದ ನಿತ್ಯ ಅಪಘಾತಗಳು ಫಿಕ್ಸ್ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಆರ್ಆರ್ ಪೀಡಿಯ ಮಾರ್ಕೆಟ್ ರಸ್ತೆಗಳು ಕೂಡ ಹಾಳಾಗಿದೆ. ಬೆಂಗಳೂರಿನ ಯಾವ ಕಡೆಗೆ ಹೋದ್ರು, ಯಾವ ರಸ್ತೆಗೆ ಹೋದ್ರು ಇದೇ ಪರಿಸ್ಥಿತಿ ಸದ್ಯಕ್ಕೆ ಕಾಣ ಸಿಗ್ತಾ ಇರೋದು. ಇನ್ನು ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಯಮಸ್ವರೂಪಿ ಗುಂಡಿಯಿಂದ ನಿತ್ಯ ಅಪಘಾತಗಳಾಗ್ತಿರುವಂತಹ ಸ್ಥಳಗಳ ಬಗ್ಗೆ ಜನ ನಿಜಕ್ಕೂ ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆರ್ಆರ್ ಪೀಡಿಯ ಮಾರ್ಕೆಟ್ ರಸ್ತೆಗಳೆಲ್ಲವೂ ಕೂಡ ಹಾಳಾಗ್ಬಿಟ್ಟಿದೆ. ದೃಶ್ಯಗಳಲ್ಲಿ ತೋರಿಸ್ತಾ ಇದೀವಿ. ನಾಯಂಡಹಳ್ಳಿ ಸರ್ಕಲ್ ಗುಂಡಿಮಯ ಆಗ್ಬಿಟ್ಟಿದೆ. ನಾನಾಗ್ಲೇ ಹೇಳ್ತಾ ಇದ್ನಲ್ಲ, ಈ ಗುಂಡಿಗಳು ಮಳೆ ಬಂದಂತ ಸಂದರ್ಭದಲ್ಲಿ ನೀರು ತುಂಬ್ಕೊಂಡ್ಬಿಡುತ್ತೆ. ಅವಾಗ 2 ವೀಲರ್ಸ್ ಅದ್ರಲ್ಲಿ ಹೋಗೋರಿಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ. ಇನ್ನು ಈ ಬಗ್ಗೆ ಜನ ಏನ್ ಹೇಳ್ತಿದ್ದಾರೆ, ಸಮಸ್ಯೆ ಬಗ್ಗೆ ಯಾರಿಗೆ ಹಿಡಿ ಶಾಪ ಆಗ್ತಾ ಇದ್ದಾರೆ ಕೇಳಿ. ಪಾಟ್ ಹೋಲ್ ಗ್ಯಾರಂಟಿ ಪ್ಲಸ್ ಬ್ಯಾಕ್ ಪೇನ್ ಗ್ಯಾರಂಟಿ, ಏನು ಪ್ರೋಗ್ರೆಸ್ ಆಗ್ತಿಲ್ಲ. ನಾವು ಹಿಂದೋಗ್ತಾ ಇದೀವಿ ದೇಶ ಅಂತ ಅನಿಸ್ತಾ ಇದೆ. ಆರ್ ನಗರಲ್ಲಿ ಫುಲ್ ಫ್ಲಡ್ಡೆಡ್ ಜಾಗ ಆಗಿದೆ. ಮೇನ್ ರೋಡ್ಗಳೇ ಎಷ್ಟು ದೊಡ್ಡ ದೊಡ್ಡ ಗುಂಡಿಗಳಿದೆ ಮೇನ್ ರೋಡ್ ಅಲ್ಲಿ. ಹೊಲಗಳಿದಾವೆ. ಈ ರೋಡ್ ಪೂರ್ತಿ ಹೊಸಕೆರಳ್ಳಿಯಿಂದ ಕಡೆ ಬಂದ್ರೆ ಒಂಚೂರು ರೋಡ್ ಚೆನ್ನಾಗಿಲ್ಲ, ಎಲ್ಲೂ ಇಲ್ಲ. ಈಗ ತಾನೇ ಅಲ್ಲಿ ಯಾರೋ ಪಾಪ ಗಾಡಿಯಲ್ಲಿ ಇಬ್ಬರು ಬಿದ್ದೋದ್ರು. ಹೌದಾ? ಸುಮ್ನೆ ಯಾವ್ದು ಎಷ್ಟೋ ವರ್ಷದಿಂದ ಹಂಗೆ ಬಿದ್ದೈತೆ. ಇದುವರೆಗೂ ಯಾರು ಕಣ್ಣೆತ್ತಿ ನೋಡ್ತಾನೋ ಇಲ್ಲ, ಮಾಡ್ತಾನೋ ಇಲ್ಲ. ಅದ್ರ ನೋಡಿ ಈಗ ಇಲ್ಲೇ ತೋರಿಸಿ ಹೆಂಗೈತೆ ಅಂತ ಹೇಳಿ ರೋಡ್. ಮಳೆ ಬಂದ್ರೆ ಹೇಗೆ? ಮಳೆ ಬಂದ್ರೆ ಇಲ್ಲಿ ಮಾಮೂಲಿಯಾಗಿದ್ರು ರೆಡಿ ರೋಡೇ ಇಲ್ವಲ್ಲ. ಮಳೆ ಬಂದ್ರೆ ಇದ್ದಿದ್ದು ಅವ್ನು ಎಲ್ಲಿ ಬಿದ್ದು ಹೋಗ್ತಾನೆ ಹೇಳಕ್ಕೂ ಆಗಲ್ಲ. ಅವ್ರ ಪಾಕೆಟ್ಸ್ ಫಿಲ್ ಆಗ್ತಾ ಇದೆ ಎಲ್ಲ ಬರೀ ಅಲ್ವಾ? ಎಸ್, ಅದೇ ಆಗ್ತಾ ಇರೋದು. ನಾವೇನ್ ರೋಡ್ ಟ್ಯಾಕ್ಸ್ ಏನ್ ಕಮ್ಮಿ ಕಟ್ತಾ ಇಲ್ಲ, ಎಲ್ಲಾರು ಜಾಸ್ತಿ ಕಟ್ತಾ. ಅದನ್ನು ಅದೇನ್ ಕತೆನೋ ಇವ್ರುಗಳೆಲ್ಲಾನು ಗ್ಯಾರೇಜಿಗೆ ಜಾಸ್ತಿ ತಗೊಂಡೋಗ್ಬೇಕಾ ಹೇಗೆ? ಇನ್ನೇನ್ ಮತ್ತೆ ಸಸ್ಪೆನ್ಷನ್ಸ್ ಎಲ್ಲ ಇದರಿಂದಾನೇ ಹಾಳಾಗ್ ಹೋಗೋದಲ್ವಾ? ಹೆಂಗಿದ್ರು ಹೇಳಿಲ್ವಾ? ಪಾಟ್ ಹೋಲ್ಸ್ ಏನು ಫಿಲ್ ಆಗ್ತಾ ಇಲ್ಲ, ಅವ್ರ ಪಾಕೆಟ್ಸ್ ಮಾತ್ರ ತುಂಬಾ ಫಿಲ್ ಆಗ್ತಾ ಇದೆ. ಇನ್ನು ನಾಯಂಡಹಳ್ಳಿ ಸರ್ಕಲ್ ನಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ ರಿಯಾಲಿಟಿ ಚೆಕ್ ಅನ್ನ ಮಾಡಿದ್ದಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ನೋಡೋಣ. ನಾವೀಗ ನಾಯಂಡಹಳ್ಳಿ ಜಂಕ್ಷನ್ ಅಲ್ಲಿ ಇದ್ದೇವೆ. ನಾಯಂಡಹಳ್ಳಿ ಜಂಕ್ಷನ್ ನ ಪರಿಸ್ಥಿತಿ ನೋಡಿದ್ರು ಕೂಡ ತುಂಬಾ ಅಯೋಮಯನೇ. ಜಂಕ್ಷನ್ ನಲ್ಲಿ ಯಾವ ರೀತಿಯಾಗಿ ಪಾಟ್ ಹೋಲ್ಗಳಿದಾವೆ ಅಂತ ಹೇಳಿ ನಿಮಗೆ 4 ಬದಿಯ ರಸ್ತೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಸಿಚುವೇಶನ್ ಇದೆ. ಯಮಸ್ವರೂಪಿ ಗುಂಡಿಗಳು ಇರೋದು. ಇಂಥ ಜಂಕ್ಷನ್ ನಲ್ಲಿ ವೆಹಿಕಲ್ ಗಳ ಮೂವ್ಮೆಂಟ್ ಪ್ರತಿ ಕ್ಷಣನೂ ಕೂಡ ಆಗ್ತಾ ಇದೆ. ರಾತ್ರಿ ಹೊತ್ತಲ್ಲಿ ಮಳೆ ಏನಾದ್ರೂ ಬಂತು ಅಂದ್ರೆ ಗುಂಡಿ ಯಾವ್ದು ರಸ್ತೆ ಯಾವ್ದು ಅಂತಾನೆ ಗೊತ್ತಾಗೋದಿಲ್ಲ. ಗ್ಯಾರಂಟಿ 2 ವೀಲರ್ ಪ್ರತಿ ದಿನನೂ ಕೂಡ ಇಲ್ಲಿ ಆಕ್ಸಿಡೆಂಟ್ ಆಗ್ತಾ ಇದೆ ಅಂತೆ. ಅಂತ ರೀತಿಯಾದಂತಹ ಸಿಚುವೇಶನ್ ನಾಯಂಡಹಳ್ಳಿ ಜಂಕ್ಷನ್ ಅಲ್ಲೇ ಇದೆ. ಪ್ರತಿನಿತ್ಯ ವಾಹನ ಸವಾರರು ಹೋಗ್ಬೇಕಾದ್ರೂ ಕೂಡ ಇಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಭಯ ಇದೆ. ಅದರಲ್ಲೂ ಕೂಡ ಜಂಕ್ಷನ್ ಇದ್ರೂ ಕೂಡ ರಸ್ತೆ ಆದ್ರೂ ಸರಿಗಿರ್ಬೇಕಲ್ಲ, ಆ ರೀತಿಯಾದಂತಹ ಪರಿಸ್ಥಿತಿ ಇಲ್ಲ. ಈ ಹಿಂದೆ ಬಿಬಿಎಂಪಿ ಜಂಕ್ಷನ್ ಗಳನ್ನ ತುಂಬಾ ಮಾಡರ್ನೈಸೇಷನ್ ಮಾಡ್ತೀವಿ ಅಂತ ಹೇಳಿದ್ರು. ಆ ಮಾಡರ್ನೈಸೇಷನ್ ಮಾಡೋದು ಬೇಡ. ಈಗಿರುವಂತ ಜಂಕ್ಷನ್ ಏನಿದೆಯಲ್ಲ ಅದನ್ನ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ರೀತಿಯಾಗಿ ಅಂದ್ರೆ ಪಾಟ್ ಹೋಲ್ಗಳನ್ನು ಫಿಲ್ ಮಾಡಿ ಸರಿಯಾದಂತ ರಸ್ತೆಯನ್ನ ಕೊಡಿ ಸ್ವಾಮಿ, ಮೊದಲು ಆ ಕೆಲಸ ಮಾಡಿದ್ರೆ ಸಾಕು ಅನ್ನೋ ರೀತಿಯಾದಂತ ಮನವಿಯನ್ನ, ಆಗ್ರಹವನ್ನ ಇಲ್ಲಿಯ ಜನರು ಮಾಡ್ತಾ ಇದ್ದಾರೆ. ಇದು ನಾಯಂಡಹಳ್ಳಿಯ ಜಂಕ್ಷನ್ ನ ಪರಿಸ್ಥಿತಿ. ಶಿಥಿಲಾವಸ್ಥೆಯಲ್ಲಿ ರಾಜ್ಯದ ಬಹುತೇಕ ಸರ್ಕಾರಿ ಶಾಲೆಗಳಿವೆ. ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ನ್ಯೂಸ್ 18 ಅಭಿಯಾನವನ್ನ ಮಾಡ್ತಾ ಇದೆ. ಶಿಕ್ಷಣ ಸಚಿವರೇ ಒಮ್ಮೆ ನೋಡಿ ಈ ಶಾಲೆಗಳ ಪರಿಸ್ಥಿತಿ ಅಂತ ಹೇಳಿ. ಮಕ್ಕಳೇನು ಹೇಳ್ತಾರೆ, ಶಾಲೆಯ ಶಿಕ್ಷಕರೇನು ಹೇಳ್ತಾರೆ, ಪೋಷಕರು ಏನು ಹೇಳ್ತಾರೆ, ಅಧಿಕಾರಿಗಳೇನು ಹೇಳ್ತಾರೆ, ನಿರಂತರವಾಗಿ ಈ ಬಗ್ಗೆ ನಾವು ಫಾಲೋ ಅಪ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ.
ಸೊ ಇವತ್ತು ಯಾವ ಶಾಲೆ ದುಸ್ಥಿತಿ ಬಗ್ಗೆ ತೋರಿಸ್ತಾ ಇದೀವಿ ಅಂದ್ರೆ ಕಿತ್ತು ಬೀಳ್ತಾ ಇದೆ ಶಾಲೆ ಕೊಠಡಿಯ ಕಾಂಕ್ರೀಟ್ ಮಕ್ಕಳ ಮೇಲೆ ಬಿದ್ದಿದ್ರೆ ದೊಡ್ಡ ಮಟ್ಟದಲ್ಲಿ ದುರಂತ ಆಗ್ತಾ ಇತ್ತು. ಸ್ವಲ್ಪದರಲ್ಲೇ ವಿದ್ಯಾರ್ಥಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವಿಜಯನಗರ ಜಿಲ್ಲೆ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಹಗರಿಬೊಮ್ಮನಹಳ್ಳಿಯ ಹರೇಗೊಂಡನಹಳ್ಳಿಯ ಶಾಲೆ 1ರಿಂದ 8ನೇ ತರಗತಿವರೆಗೆ 211 ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. 6 ಕೊಠಡಿಗಳ ಶಾಲೆಯಲ್ಲಿ 3 ಕೊಠಡಿಗಳು ಶಿಥಿಲಾವಸ್ಥೆ ತಲುಪಿಬಿಟ್ಟಿದೆ. ಇದೇ ಪರಿಸ್ಥಿತಿಯಲ್ಲೇ ಮಕ್ಕಳು ಕುತ್ಕೋಬೇಕು, ಪಾಠವನ್ನ ಕಲಿಬೇಕು, ಕೂಡಲೇ ದುರಸ್ತಿ ಮಾಡಬೇಕು ಅಂತೇಳಿ ಪೋಷಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಬಗ್ಗೆ ಗಮನ ಸೆಳೆಯುವಂತ ಕೆಲಸವನ್ನ ನ್ಯೂಸ್ 18 ಮಾಡ್ತಾ ಇದೆ. ದುರಸ್ತಿ ಮಾಡಿ ನಾವು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳ್ಸಕ್ ರೆಡಿ ಇದ್ದೀವಿ, ಆದ್ರೆ ಬೇಕಾದಂತ ಸೌಲಭ್ಯಗಳನ್ನ ಕೊಡಿ ಅಂತೇಳಿ ಪೋಷಕರು ಕೇಳ್ತಾ ಇದ್ದಾರೆ. ನೋಡಿ ಹೆಂಗ್ ಕುಸ್ತು ಬಿದ್ದಿದೆ ಕಾಂಕ್ರೀಟ್. ಅಕಸ್ಮಾತ್ ಮಕ್ಕಳಲ್ಲಿ ಇದ್ದಿದ್ರೆ ಅಲ್ಲಿ ಪ್ರಾಣಹಾನಿ ಆಗ್ತಾ ಇತ್ತು, ದೊಡ್ಡ ಮಟ್ಟದಲ್ಲಿ ದುರಂತ ಸಂಭವಿಸ್ತಾ ಇತ್ತು. ಕೂದಲೆಳೆ ಅಂತರದಲ್ಲಿ ಮಕ್ಕಳೆಲ್ಲ ಬಚಾವಾಗಿದ್ದಾರೆ. 6 ಕೊಠಡಿ ಇದೆ, ಅದರಲ್ಲಿ 3 ಕೊಠಡಿಗಳದ್ದು ಇದೇ ಪರಿಸ್ಥಿತಿ ಆಗಿದೆ. ಸೊ ಇಲ್ಲೇ ಮಕ್ಕಳು ಪಾಪ ಪಾಠವನ್ನ ಕೇಳಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಬಿಟ್ಟಿತ್ತು ನಡೆಸಿದಾಗ ಸಣ್ಣ ಪ್ರಮಾಣದ ಸೀಲಿಂಗ್ ಸ್ವಲ್ಪ ಪ್ರಮಾಣದಲ್ಲಿ ಬಿಟ್ಟಿತ್ತು. ಅದು ಏನು ಆಗಲ್ಲ ಅಂತ ಹೇಳೋದು ತಿರುಗ ನಾವೇನು ಮಾಡಿದ್ವಿ, ಅವತ್ತು ಸಾಯಂಕಾಲವರೆಗೆ ತರಗತಿಗಳನ್ನು ನಡೆಸಿಬಿಟ್ಟು ನಾವು ಬೀಗ ಹಾಕೊಂಡು ಮನೆಗೆ ಹೋದ್ವಿ. ರಾತ್ರಿ ಹೊತ್ತಿನಲ್ಲಿ ಏನು ಸಂಭವಿತ ಅದು ರಾತ್ರಿ ಹೊತ್ತಿನಲ್ಲಿ ಆಗಿರ್ತಕ್ಕಂಥದ್ದು. ಟೇಬಲ್ ಬೇಕಾಗಿತ್ತು, ಚೇರ್ ಬೇಕಾಗಿತ್ತು. ಅವ್ನು ತೆಗೆಯಕ್ಕೆ ಬಂದಾಗ ಅದು ತೆಗೆದು ನೋಡ್ಬಿಟ್ಟು ಸೀಲಿಂಗ್ ಬಿದ್ದಿತ್ತು. ಅದನ್ನ ನೋಡಿದ ತಕ್ಷಣ ಹುಡುಗರು ಯಾವುದೇ ರೀತಿಯಿಂದ ಮಕ್ಕಳನ್ನ ಒಳಗೆ ಬಿಡದಂಗೆ ಅವರು ಬೀಗ ಹಾಕಿಬಿಟ್ಟು ನಮ್ಮ SDMC ಅಂತ ನಮ್ಮ ಗಮನಕ್ಕೆ ಇಲ್ದಂಗೆ ಬಂದ್ಬಿಟ್ಟು ಇದನ್ನ ಫೋಟೋ ತೆಗೆದು ವಿಡಿಯೋ ಮಾಡಿ ಅದನ್ನು ವೈರಲ್ ಮಾಡಿರ್ತಕ್ಕಂಥದ್ದು ಸತ್ಯ. ಮಕ್ಕಳೆಲ್ಲ ಸುರಕ್ಷಿತವಾಗಿದ್ದಾವೆ. ಜೂನ್ ತಿಂಗಳಲ್ಲಿ ನಾವು ವರದಿ ಮಾಡಿದ್ವಿ. ಅದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಅನುದಾನ ಬಂದಾಗ ರಿಪೇರಿ ಮಾಡಿಸೋಣಂತೆ ಅಂತಂದೇಳಿ ನಮ್ಮ ಅಧಿಕಾರಿಗಳು ಕೂಡ ಹೇಳಿದ್ರು. ಹೀಗಾಗಿ ನಾವು ಆ ತರಗತಿಯನ್ನು ಯಾವತ್ತು ಆ ಘಟನೆ ಆಯ್ತೋ ಅವತ್ತಿನಿಂದ ಆ ತರಗತಿಯನ್ನು ಕ್ಲೋಸ್ ಮಾಡಿ ಈ ಬೇರೆ ತರಗತಿಗೆ ಶಿಫ್ಟ್ ಮಾಡ್ಕೊಂಡು ಈಗ ಪಾಠ ಮಾಡ್ತಾ ಇದೀವಿ ಸರ್. ಇಷ್ಟು ನಡೆದಿರ್ತಕ್ಕಂಥ ಸತ್ಯಗಳು. ಮಕ್ಕಳೇನಾದ್ರೂ ಒಳಗಡೆ ಬಂದಾಗ ಏನು ಸಮಸ್ಯೆ ಆಗಿದೆ? ಯಾರು ಬಂದಿಲ್ಲ ಸರ್, ಮಕ್ಕಳು ಒಬ್ಬರನ್ನು ಒಳಗೆ ಬಿಟ್ಟಿಲ್ಲ, ಯಾವುದೇ ಸಮಸ್ಯೆ ಆಗಿಲ್ಲ ಸರ್, ಎಲ್ಲ ಸುರಕ್ಷಿತವಾಗಿ. BO ಸರ್ ಬಂದಿದ್ರು, BRC ಇವರು BRP ಗಳು ಬಂದಿದ್ರು, CRP ಮಿತ್ರರು ಬಂದಿದ್ರು, ಬಂದು ಎಲ್ಲರೂ ವಿಸಿಟ್ ಮಾಡಿ ವರದಿ ಮಾಡ್ಕೊಂಡು ಹೋಗಿದ್ದಾರೆ ಸರ್.